ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೂರ್ಯ ಡ್ಯಾನ್ಸ್ ಮಾಡ್ತಿರೋದು ನೋಡಿ ರಂಗನಾಥ್ ಕೇಳ್ತಾರೆ, ಇವರೇ ಏನೋ ವಿನ್ ಆಗಿರೋದು ಅಂತ. ಅದಕ್ಕೆ ಮೀನಾ ಅವ್ರ ಅಮ್ಮ ಹೇಳ್ತಾರೆ, ಹ್ಞೂ ಅಣ್ಣ ಇವರೇ ವಿನ್ ಆಗಿದ್ದು, ಅದೇ ವಿಷಯಕ್ಕೆ ನಾವು ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ರಂಗನಾಥ್ ತುಂಬಾ ಖುಷಿ ಪಡ್ತಾನೆ. ಅವರಮ್ಮ ಅವ್ರ ತಂಗಿ ಎಲ್ಲರೂ ಬಂದು ಮೀನಾನ ತಪ್ಕೊಂಡು ಸೂರ್ಯನಿಗೂ ಕಂಗ್ರಾಸ್ ಹೇಳ್ತಾರೆ. ಇವಾಗ ಅಮ್ಮ ಇಲ್ಲಿ ಪ್ರೈಸ್ ನೋಡು ಅಂತ ತೋರಿಸ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬಾರಿ ಅಪ್ಪ ಹಿಂಗೆ ತೋರಿಸೋಣ ಅಂತ. ಅವ್ನ ಫ್ರೆಂಡ್ ಇಟ್ಕೊಂಡು ಹಾರ ಹಾಕ್ಕೊಂಡು ಹೋಗೋ, ನೀನು ಗೆದ್ದಿರೋ ಸಂಕೇತ ಇದು, ತೋರಿಸ್ಕೋಬೇಕಲ್ವಾ ಅಂದ್ಬಿಟ್ಟು ಹಾರ ಹಾಕ್ಕೊಂಡೋಗಿ ಅವರಪ್ಪನ ಹತ್ರ ಆಶೀರ್ವಾದ ತೊಗೊಂಡು ಪ್ರೈಸ್ ತೋರಿಸ್ತಾರೆ. ಈ ಕಡೆ ಶಾಂತಿ, ರೋಹಿಣಿ, ಮನೋಜ ಮಾತಾಡ್ಕೊತಿರ್ತಾರೆ. ಹೇಗೋ ಇವ್ರಿಗೆಲ್ಲಕ್ಕೆ ಸಾಧ್ಯ, ಚಾನ್ಸೇ ಇಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ ಅಂತ. ಆವಾಗ ರಂಗನಾಥ್ ಹೇಳ್ತಾನೆ, ನೀ ಅಷ್ಟು ಮೋಸ ಮಾಡ್ತಾರೆ ಅನ್ನೋದಿದ್ದರೆ ನೀನೇ ಹೋಗಿ ಜಡ್ಜ್ ಜಾಗದಲ್ಲಿ ಕೂತ್ಕೊಬೇಕಿತ್ತು ಅಂತ, ಎಲ್ಲದರಲ್ಲೂ ಏನಾದರೂ ಒಂದು ಹುಡುಕ್ತಿಯಲ್ಲೇ ಅಂತ ಬೈತಿರ್ತಾನೆ. ಶಾಂತಿ, ಅವ್ರಿಗೆದ್ರೇನು ಇವ್ರಿಗೆದ್ರೇನು ಎಲ್ಲರೂ ನಮ್ಮ ಮಕ್ಕಳೇ ತಾನೇ, ಯಾರಿಗೆದ್ರೂ ಖುಷಿ ಪಡಬೇಕು ಅಂತ ರಂಗನಾಥ್ ಹೇಳ್ತಾನೆ. ಇವಾಗ ಮೀನೊಂದು ಫ್ರೆಂಡ್ ಹೇಳ್ತಾಳೆ, ನೀವಿಬ್ಬರು ಸೂಪರ್ ಜೋಡಿ ಅಂತ ಇಡೀ ಏರಿಯಾಗೆ ಗೊತ್ತಿತ್ತು, ಇವಾಗ ಪೂರ್ತಿ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮಾಡಿದ್ರಿ, ಇದು ಟಿ ವಿಲೂ ಟೆಲಿಕಾಸ್ಟ್ ಆಗುತ್ತಂತೆ ಅಂತ. ಅದಕ್ಕೆ ಕನಕ ಹೇಳ್ತಾನೆ, ಹ್ಞೂ ಅಕ್ಕ ಇದು ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ ಅಂತ ಹೇಳಿ. ಸೂರ್ಯನ ಫ್ರೆಂಡ್ ಹೇಳ್ತಾನೆ, ಇಡೀ ಸ್ಟೇಟ್ಗೆ ಗೊತ್ತಾಗಬೇಕು ಈ ವಿಷಯ, ಜೋರಾಗಿ ಟಮಟೆ ಹೊಡೀರಿ ಅಂತ. ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಶಾಂತಿ ಕೊಂಕ್ ಮಾತಾಡ್ತಿರ್ತಾಳೆ, ಡ್ಯಾನ್ಸ್ ಮಾಡಲಿ ಬಿಡೆ, ಅವ್ರ ಖುಷಿನ ಅವ್ರು ವ್ಯಕ್ತಪಡಿಸ್ಕೊತಿದ್ದಾರೆ ಅಂತ. ಎರಡು ವಿಷಯಕ್ಕೆ ಖುಷಿ, ಒಂದು ಅವ್ರು ಗೆದ್ದಿರೋದಕ್ಕೆ, ಇನ್ನೊಂದು ನೀನು ಹೊಟ್ಟೆವ್ರಿ ಪಟ್ಕೊಳ್ತಿರಕ್ಕೆ ಅಂತ ಹೇಳಿ ಎಲ್ಲರೂ ಡ್ಯಾನ್ಸ್ ಮಾಡಿ ಅವರು ಹೊರಡ್ತಾರೆ. ಸೂರ್ಯ ಹೇಳ್ತಾನೆ, ಇವ್ರಿಗೆಲ್ಲ ಒಂದು ಎಳ್ನೀರು ಕೊಡಿಸ್ಬಿಟ್ಟು ಹಾಗೆ ದುಡ್ಡು ಕೊಟ್ಬಿಟ್ಟು ಕಳಿಸು ಅಂತ ಹೇಳಿ ಇವರು ಒಳಗಡೆ ಬರ್ತಾರೆ. ಅದಕ್ಕೆ ರಂಗನಾಥ್, ಇರೋ ಎಲ್ಲಿಗೋಗ್ತೀರಾ, ಆರತಿ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಶಾಂತಿ, ತಗೋ ಶ್ರುತಿ ಆರತಿ ಮಾಡು ಅಂತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅತ್ತೆ ನೀವು ಆರತಿ ಮಾಡಿದ್ರೇ ನ್ಯಾಯ, ಆ್ಯಂಡ್ ಆಲ್ಸೋ ಮೀನಾ ಅವ್ರ ಅಮ್ಮನೂ ಇದ್ದಾರಲ್ಲ, ಇಬ್ಬರು ಸೇರಿ ಆರತಿ ಮಾಡಿ ಅಂತ. ಅವಾಗ ಇಬ್ಬರು ಸೇರಿ ಆರತಿ ಮಾಡ್ತಾರೆ. ಆಮೇಲೆ ಅವ್ರ ಅಮ್ಮನೂ ಕನಕ ಇಬ್ಬರು ಹೊರಡ್ತಾರೆ. ಇವರೆಲ್ಲ ಒಳಗಡೆ ಬಂದು ಕೂತ್ಕೊತಾರೆ. ಮೀನಾನು ಸೂರ್ಯ ತುಂಬಾ ಖುಷಿ ಪಡ್ತಿರ್ತಾರೆ ಇದನ್ನು ನೋಡಿ. ಈ ಕಡೆ ಶಾಂತಿ, ಮನೋಜ, ರೋಹಿಣಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ತಿರ್ತಾರೆ. ಅದೇಗೋ ಸಾಧ್ಯ, ನೀವೇ ಗೆಲ್ಬೇಕು ತಾನೆ, ಅಷ್ಟೊಂದು ಓದ್ಕೊಂಡಿದ್ದೀರ, ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ವ ನಿನಗೆ ಅಂತ ಶಾಂತಿ ಹೇಳಿದ್ದಕ್ಕೆ ಮನೋಜ ಹೇಳ್ತಾನೆ, ಅಮ್ಮ ಅವ್ರಿಗೆ ಸರಿಯಾಗಿ ಗೊತ್ತೇ ಇಲ್ಲ ಅಮ್ಮ, ಅವ್ರಿಗೆ ಜಡ್ಜಸ್ ಕ್ವಶನ್ ಕೇಳೋದಕ್ಕೆ ಬರಲ್ಲ ಅಂತ. ಆವಾಗ ಶಾಂತಿ ಹೇಳ್ತಾಳೆ, ಹೌದೌದಪ್ಪ, ಕುಣಿಯೋಕ್ಕಾಗದೇ ಇರೋರು ನೆಲನೇ ಡೊಂಕು ಅಂದ್ರಂತೆ, ಹಾಗೆ ಉತ್ತರ ಕೊಡೋಕೆ ಬರ್ತೀರಾ, ಇಲ್ಲಿ ಬಂದು ಹಿಂಗೆ ಹೇಳ್ತಿದ್ಯಾ ಅಂತ. ಆಮೇಲೆ ರೋಹಿಣಿ ಹೇಳ್ತಾಳೆ, ಅತ್ತೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಟ್ವಿ, ಆದರೆ ಅವ್ರಿಗೆ ಬೇಕಾಗಿರೋ ಉತ್ತರನೇ ನಾವು ಹೆಂಗತೆ ಕೊಡೋದು ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಮೀನಾ ಕೇಳ್ತಾಳೆ, ಈ ಬೋಲ್ಡನ್ನು ಎಲ್ಲ ಹಾಕೋದು ಅಂತ. ಇನ್ನೇನು ಮಾಡೋದಿಲ್ಲ, ಎಲ್ಲಾದರೂ ನೇತಾಕೋದು ಅಂತ. ಈ ಮನೇಲಿ ಯಾರಾದರೂ ನೇತಾಕ್ತಾರ ಅಂತ ಕೇಳಿದ್ಕೆ, ಸರಿ ಬಿಡು, ಹೇಗಿದ್ರು ನಾವು ರೂಮ್ ಕಟ್ತೀವಲ್ಲ ಅದ್ರ ಮುಂದೆ ಹಾಕ್ಕೊಬಿಡೋಣ ಅಂತ. ಏಕೆ ಎಲ್ಲರೂ 1,00,000 ಗೆದ್ದಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂತ. ಇಲ್ಲ ಎಲ್ರಿಗೂ ಲಕ್ಷದಲ್ಲಿ ಒಂದು ಜೋಡಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂತ ಸೂರ್ಯ ಹೇಳ್ತಿದ್ದೆ. ಮೀನಾ ಹೇಳ್ತಾಳೆ, ನೀವು ಮಂಚ ತಂದಾಗಿಂದ ತುಂಬಾ ಒಳ್ಳೆಯದಾಗಿದೆ, ಕೆಲವರು ನೀವು ಇದು ತಂದಿದ್ದಕ್ಕೆ ತುಂಬಾ ಮಾತಾಡ್ತಿದ್ರು, ಬಟ್ ಇದು ಬಂದಿದ್ದರಿಂದ ನಮ್ಗೆ ತುಂಬಾ ಒಳ್ಳೇದಾಯಿತು ಅಂತ ಮೀನಾ ಹೇಳ್ತಿರ್ತಾಳೆ. ಹೌದಮ್ಮ, ಆ ಮೈಕಮ್ಮ ಈ ಮಂಚದ ಕ್ವಾಲಿಟಿ ಬಗ್ಗೆ ಹೇಳಿದ್ರು, ನೀನು ಈ ಮಂಚದಿಂದ ನಮ್ಗೆ ಅದೃಷ್ಟ ಬಂದಿದೆ, ಇದರಲ್ಲಿ ವಿನ್ ಆಗಿದ್ದೀವಿ ಅಂತ ಹೇಳ್ತಿದ್ಯಾ, ಈಗಲಾದರೂ ಗೊತ್ತೈತೆ ಸೂರ್ಯ ಏನೇ ಮಾಡಿದ್ರು ಅದು ಒಳ್ಳೇದಾಗುತ್ತೆ ಅಂತ ಹೇಳಿ ಮೀನಾ ಇದ್ರ ದೆಸೆಯಿಂದ ನಾವು ಒಂದು ರೂಮ್ ಕಟ್ಬಿಟ್ರೆ ಸಾಕು ಅಂತ ಹೇಳ್ತಾನೆ. ಆವಾಗ ಶಾಂತಿ ಹೇಳ್ತಾಳೆ, ಹೌದೌದು, ಎಲ್ಲರೂ ರಾತ್ರಿ ಹೊತ್ತು ಕನ್ಸ್ಕೊಂಡ್ರೆ ಇವನು ಹಗ್ಲಲ್ಲೇ ಕನ್ಸ್ಕೊಳ್ತಾನೆ ಅಂತ. ನಾವು ಹಗ್ಲೋ ಮಧ್ಯಾಹ್ನನೋ ಬೆಳಗ್ಗೆನೋ ಯಾವಾಗಲೂ ಕನ್ಸು ಕಾಣ್ತೀವಿ, ಆದರೆ ಬೇರೆಯವ್ರ ಥರ ಇನ್ನೊಬ್ರು ಕನ್ಸಿಗೆ ಕಲ್ಲಾಕೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಮಾಜಿ ಮೆಕ್ಯಾನಿಕ್ ರಂಗನಾಥ್ ಅವ್ರ ಮಗ ಹಾಲಿ ಸೂರ್ಯನೇ ಅಲ್ಲ ಅಂತ ಸೂರ್ಯ ಹೇಳಿದಾಗ ಅಷ್ಟೊತ್ತಿಗೆ ರಂಗನಾಥ್ ಕೂಡ ಬರ್ತಾನೆ. ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಆಡ್ತಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ಅದು ಏನೋ ಸಾಧನೆ ಅಂತ ಅಲ್ಲ, 4 ಜನಕ್ಕೆ ಆದರ್ಶವಾಗಿರೋರಿಗೆ ಮಾತ್ರನೇ ಆ ಬಹುಮಾನ ಬರೋದು. ಇವತ್ತು ಇಡೀ ಊರೇ ಇವ್ರನ್ನ ಆದರ್ಶ ದಂಪತಿಗಳು ಅಂತ ಒಪ್ಕೊಂಡಿದೆ, ನೀನು ಯಾಕೆ ಹಿಂಗಾಡ್ತಿದ್ಯಾ ರಾವಣೇಶ್ವರಿ ಅಂತ ರಂಗನಾಥ್ ಹೇಳಿದಾಗ ಸೂರ್ಯ, ವಾವ್ ರಾವಣೇಶ್ವರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅವನೇನೋ ಫ್ರಾಡ್ ಕೆಲಸ ಮಾಡಿ ಗೆದ್ದಿರ್ಬೇಕಿಲ್ಲ ಅಂದರೆ ಸುಮ್ಮನೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಸೂರ್ಯ, ಮೀನಾ ಇಲ್ಲೇ ಒಳ್ಳೆಯಪ್ಪ, ಇವಳನ್ನೇ ಕೇಳು, ಇವಳಿಂದನೇ ನಾನು ಗೆದ್ದಿದ್ದು, ನನ್ನಲ್ಲಿ ಬೆಬ್ಬೆ ಅಂದಾಗ ಇವಳೇ ಹೇಳಿದ್ದು, ಹಾಗೆ ರಾತ್ರಿ ಎಲ್ಲ ನನಗೆ ಈ ಥರ ಹೇಳ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಲು, ಆಮೇಲೆ ಏನಾದರೂ ಡೌಟ್ ಇದ್ದರೆ ಮೈಕಮ್ಮನ ಹತ್ರ ಕೇಳ್ಕೊಂಬಂದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇವ್ರ ಮುಖ ನೋಡ್ತಿರ್ತಾರೆ, ನೀವಿಬ್ಬರು ಏನು ಮಾಡ್ತಿದ್ರಿ ಅಂತ. ನಾವು ಮಲ್ಕೊಂಬಿಟ್ವಿ ಅತ್ತೆ, ನಾವೇನು ಪ್ರಾಕ್ಟೀಸ್ ಮಾಡಿಲ್ಲ ಅಂತಾರೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಾಡಬೇಕು, ಅವ್ರ ಥರ ನೀವು ರಾತ್ರಿ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ವಿನ್ ಆಗ್ತಿದ್ರಿ ಅಂತ ಹೇಳ್ತಾನೆ. ಮೀನಾನು ಹೇಳ್ತಿರ್ತಾಳೆ, ನಿಮ್ಮಿಂದ ನಾನು ಗೆದ್ದಿದ್ದು, ನಿಮ್ಮಿಂದಾನೇ ನಾನು ಗೆದ್ದಿದ್ದು ಅಂತ. ಆಮೇಲೆ ಸೂರ್ಯನು ಹೇಳ್ತಾನೆ, ಅದೇನೋ ಅಂತಾರಲ್ಲ, ಏನು ಪೌಡ್ರಮ್ಮ ಅದು, ಮೋಟಿವೇಶನ್ ಕೊಟ್ಟಿದ್ದಕ್ಕೆ ನಾನು ಗೆದ್ದಿದ್ದು ಅಂತ ಹೇಳಿ
ಈಗ ಮನೋಜ್ ಹೇಳ್ತಿರ್ತಾನೆ, ಅದ್ಯಾವುದೋ ಫ್ರಾಡ್ ಕಂಪ್ನಿ ಅಮ್ಮ 4 ದಿನಕ್ಕೂ ಜಗಳ ಆಡೋರನ್ನ ವಿನ್ನರ್ ಅಂತ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಹೇಳ್ತಾನೆ, ಹೌದಪ್ಪ ಹೌದು, ಪೌಡ್ರಮ್ಮ ಕಂಡುಬಿಟ್ರೆ ನೀನೋಗಿ ಮೂಲೆಯಲ್ಲಿ ಕೂತಿರ್ತೀಯ, ನಿಮ್ಮಿಬ್ಬರು ಮಧ್ಯೆ ಜಗಳ ಎಲ್ಲಿ ಬರುತ್ತೆ ಅಂದಾಗ ರೋಹಿಣಿ ಹೇಳ್ತಾಳೆ, ಮಾವ ಇವ್ರು ಅನಾವಶ್ಯಕವಾಗಿ ನಮ್ಮ ವಿಷಯ ತೆಗಿತಿದ್ದಾರೆ ಅಂತ. ಅಯ್ಯೋ ಅಪ್ಪ, ಇದು ನಾನೆಲ್ಲ ಹೇಳಿದ್ದು, ಜಡ್ಜ್ ಹೇಳಿದ್ದು, ಅದೇನು ಹೇಳಿದ್ರು ಹೇಳಿ ಮೀಣಾ ಅಂತ. ಇವಾಗ ಅದೆಲ್ಲ ಯಾಕೆ ಬಿಡ್ರಿ ಅಂತ ಮೀಣಾ ಹೇಳಿದಾಗ ರಂಗನಾಥ್ ಹೇಳ್ತಾನೆ, ಇಲ್ಲಮ್ಮ ಹೇಳು ಆಯಿತು ಅಂತ ಕೇಳೋಣ ಅಂತ. ಆವಾಗ ಮೀಣಾ ಹೇಳ್ತಾಳೆ, ಯಾಕೆ ಗಂಡ ಹೆಂಡತಿ ಜಗಳಾಡ್ತಿರ್ತಾರೋ ಅವರಿಬ್ಬರು ಮಧ್ಯೆ ಅನ್ಯೋನ್ಯತೆ ಪ್ರೀತಿ ಎರಡು ಹೆಚ್ಚಾಗುತ್ತಂತೆ ಮಾವ, ಅಲ್ಲೊಬ್ಬರು ರಿಟೈರ್ಡ್ ಜಡ್ಜ್ ಇದ್ದರು, ಅವ್ರು ಹೇಳ್ತಿದ್ರು ಅಂತ ಹೇಳಿದಾಗ ಆಮೇಲೆ ಅಷ್ಟೇ ಅಲ್ಲಪ್ಪ, ಇನ್ನೂ ಒಂದು ಹೇಳಿದ್ರು, ಯಾರು ಗಂಡ ಹೆಂಡ್ತಿ ಇಬ್ಬರು ಜಗಳನೇ ಆಡೋದಿಲ್ವೋ ಅವರು ಗಂಡನಿಂದ ಹೆಂಡ್ತಿಯಿಂದ ಗಂಡ ಗುಟ್ಟು ಮುಚ್ಚಿಟ್ಟಿರ್ತಾರೆ ಅಂತ ಅರ್ಥ ಅಂತ. ಈ ಕಡೆ ರೋಹಿಣಿಗಂತೂ ಫುಲ್ಲು ಮೀಟ್ರ್ ಆಫ್ ಆಗ್ತಿರುತ್ತೆ. ಇವಾಗ ಶಾಂತಿನೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ, ಇವರಿಬ್ಬರು ಮುಖ ನೋಡ್ಕೊಂಡು. ಆಮೇಲೆ ರಂಗನಾಥ್ ಹೇಳ್ತಾನೆ, ಇನ್ನೂ ಕೆಲವ್ರ ಲೈಫಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ ಅಂತ. ಸೂರ್ಯ ಹೇಳ್ತಾನೆ, ನಿನ್ನ ಲೈಫ್ ಇಷ್ಟೇನೆ ತಾನೇ ಹೇಳ್ತಿರೋದು ಅಂತ. ಈ ಕಡೆ ರೋಹಿಣಿ ಹೆದ್ದಿ ಅಡುಗೆ ಮನೆಗೆ ಹೊಂಟೋಗ್ತಾಳೆ, ಯಾಕೆಂದ್ರೆ ಅವಳಿಗೆ ಭಯ ಆಗ್ತಿದೆ ಅದಕ್ಕೆ. ಈಗ ಶಾಂತಿನ ಹಿಂದೆ ಹೋಗಿ ಕೇಳ್ತಾಳೆ, ಅಲ್ಲಮ್ಮ ಅವ್ನು ಹೇಳಿದ ನಿಜನ, ನೀವಿಬ್ಬರು ಮಧ್ಯೆ ಏನಾದರೂ ಗುಟ್ಟಿದ್ರೆ ನನಗೆ ಹೇಳಿ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ, ಅಯ್ಯೋ ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಿದ್ರು, ಇವ್ರಿಗೇನೂ ಅರ್ಥ ಆಗಿಲ್ಲ, ಅಲ್ಲ ಅವ್ರು ಏನು ಹೇಳಿದ್ರು ಇವ್ರೇನು ಕೇಳಿಸ್ಕೊಂಡು ಬಂದು ಹೇಳಿದ್ದಾರೆ ಬಿಡಿಯತ್ತೆ ಅಂದ್ಬಿಟ್ಟು ಅವಳು ಹೊರಟ್ಬಿಡ್ತಾಳೆ. ಆದರೂ ಅವಳು ಅನ್ಕೊತಿರ್ತಾನೆ, ಸೂರ್ಯ ಓದಿಲ್ಲ ಆದರೆ ಮೀಣಾ ಓದಿದ್ದಾಳಲ್ವ, ಅವಳಿಗೆ ಹೆಂಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ರಂಗನಾಥ್ ಕೂತಿರ್ಬೇಕಾದ್ರೆ ಸೂರ್ಯನ ಮತ್ತು ಮೀಣಾ ದುಡ್ಡು ತೊಗೊಬಂದು ಕೊಡ್ತಾರೆ. ಅಯ್ಯೋ ನನಗೆ ಯಾಕಮ್ಮ ದುಡ್ಡು, ನಾನೊಂಥರ ಕಲ್ಲು ನಾಗರ ಇದ್ದಂಗೆ, ಬಿಸಿ ನೀರು ಹಾಕಿದ್ರು ಹಾಲು ಹಾಕಿದ್ರು ದಕ್ಸ್ಕೊಳಕ್ಕಾಗಲ್ಲ, ಅದೇನು ರೂಮ್ ಕಟ್ಟಬೇಕು ಅಂದ್ಕೊಂಡಿದ್ರಲ್ಲ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ. ಆವಾಗ ಶಾಂತಿ ಕುಂಕುಮಾತಿರ್ತಾಳೆ, ಅಯ್ಯೋ ಬಿಡೆ, ಇವನಾದಿದ್ರೆ ಇಷ್ಟಾದರೂ ಹೇಳಿ ತಂದ್ಕೊಡ್ತಿದ್ದಾನೆ, ಮನೋಜ್ ಆಗಿದ್ರೆ ಆ ದುಡ್ಡು ಬಾಕ್ಲ ಹತ್ರನೂ ಬರ್ತಿರ್ಲಿಲ್ಲ, ನೀನು ಯಾವಾಗ ಬುದ್ಧಿ ಕಲಿತೀಯೋ ಈ ಬುಕ್ಕಾರು ಓದು ಒಳ್ಳೆ ಬುದ್ಧಿ ಬರುತ್ತೆ ಅಂತ ಬುಕ್ ಇಟ್ಬಿಟ್ಟು ಹೊರಟ್ಬಿಡ್ತಾನೆ. ಇವಳು ಬುಕ್ ಇಟ್ಕೊಂಡು ಕೂತಿರ್ತಾಳೆ. ಆವಾಗ ಅಲ್ಲಿಗೆ ಮನೋಜ್ ಬಂದು ಹೇಳ್ತಾನೆ, ಅಯ್ಯೋ ಅಮ್ಮ ಅವ್ರು ಕೇಳಿದ ಕ್ವಶನ್ಗೆ ನಾನು ಈ ರೀತಿ ಆನ್ಸರ್ ಮಾಡಬೇಕಿತ್ತು ಅಂತ. ಅಯ್ಯೋ ಎಲ್ಲ ಮುಗ್ದೋದ್ಮೇಲೆ ಇವಾಗ ಏನು ಹೇಳೋ ಪ್ರಯೋಜನ, ಅವ್ರಿಗೆ ಗೆದ್ದು ಆಯಿತು, ದುಡ್ಡು ಮನೆಗೆ ತಂದು ಆಯಿತು, ಬಿಟ್ಟಾಕು ಅಂತ ಹೇಳಿ ಬೈತಾಳೆ ಅವನಿಗೆ. ಆಮೇಲೆ ಅವ್ರು ಹೇಳಿದ್ರಂತಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳನೇ ಆಡಿಲ್ಲ ಅಂದರೆ ಗುಟ್ಟು ಏನೋ ಮುಚ್ಚಿಟ್ಟಿರ್ತಾರೆ ಅಂತ, ಅದೇನು ಗುಟ್ಟು ಮುಚ್ಚಿಟ್ಟಿದ್ದೀರಾ ಹೇಳು ಅಂತ ಕೇಳ್ತಾನೆ. ಅಯ್ಯೋ ಅಮ್ಮ ಅವ್ರು ಏನೇನೋ ಹೇಳ್ತಾರೆ ಬಿಡು ಅಂತ ಇವನು ಎದ್ದೊಂಟೋಯ್ತಾನೆ. ಆದರೂ ಇವಳಿಗೆ ಡೌಟ್ ಬರುತ್ತೆ, ಅವಳು ಇದು ಹೇಳಿದ್ಲು ಇವನು ಇದು ಹೇಳ್ತಿದ್ದೇನೆ, ಇವರಿಬ್ಬರ ಮಧ್ಯೆ ಏನು ಗುಟ್ಟಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೂಮಲ್ಲಿ ರೋಹಿಣಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಮನೋಜ್ ಬಂದು ಕೇಳ್ತಾನೆ, ಏನಾಯ್ತು ರೋಹಿಣಿ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಬಿಡು ನಾವಿಬ್ಬರು ಬೆಸ್ಟ್ ಕಪಲ್ ಅಂತ ನಮಗೆ ಗೊತ್ತು ತಾನೆ ಅಂತ. ಆದರೂ ಈ ಮನೇಲಿ ಅತ್ತೆಗೆ ಯಾರು ಏನೇ ಹೇಳಿದ್ರು ನಾವೇ ಬೆಸ್ಟ್ ಕಪಲ್ ಆಗಿದ್ವಿ, ಆದರೆ ಈಗ ಸೂರ್ಯ ಮೀಣಾ ಅವರೇ ಪ್ರೂವ್ ಮಾಡ್ಕೊಬಿಟ್ರು ಬೆಸ್ಟ್ ಕಪಲ್ ಅಂತ, ಅದಕ್ಕೆ ನಾನು ಹೋಗೋದು ಬೇಡ ಅಂತ ಹೇಳಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಏನಂತ ತೋರಿಸಿದ್ರು ಅದೇ ಇವತ್ತು ಕಂಟಿನ್ಯೂ ಆಗ್ತಿದೆ. ಮಂಜುನ್ ಬರ್ತಡೆಗೆ ಸೂರ್ಯ ಹೋಗ್ಬೇಡ ಅಂದಿದ್ರು, ಮೀಣಾ ಹೋಗಿರ್ತಾಳೆ, ಅದನ್ನ ಒಂದು ದೇವಸ್ಥಾನದಲ್ಲಿ ನೋಡ್ಬಿಡ್ತಾನೆ. ಇದಿಷ್ಟು ಮುಂದಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.